ನವಗ್ರಹ ಕ್ಷೇತ್ರ. ಇದು ಕಾಶಿಗ ಇದು ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇವತ್ತು ಹುಬ್ಬಳ್ಳಿಯಿಂದ ಮೈಸೂರು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟೇನ್ರಿ. ಬರ್ರಿ. ಆಮೇಲೆ ನಿನ್ನೆಲ್ಲ ಮಂಗಳೂರ್ದೆಲ್ಲ ಅಲ್ಲಿದೆ ಮೈಸೂರು ನೋಡ್ರಿ. ಈಗ ಹೊರಗಡೆ ದಾಟಿದ್ ನೋಡ್ರಿ, ಹುಬ್ಬಳ್ಳಿ ಬಿಟ್ಟಿದ್ದೀವಿ ಆಗಲೇ ಮೈಸೂರು ಹೊಂಟೇವ್ರಿ. ಬರ್ರಿ, ನಾಳೆ ಮೈಸೂರು ಎಕ್ಸ್ಪ್ಲೋರ್ ಐತಿ ಮಾಡೋಣ. ನಿನ್ನೆಲ್ಲ ಮಂಗಳೂರೆಲ್ಲ ಮಾಡ್ಕೊಂಬಂದಿವ್ರಿ, ಚಲೋ ಆಗೈತಿ ನೋಡ್ರಿ. 2 ಪಾರ್ಟ್ ಆಗ್ಯಾವ. ಈಗ ನಾಳೆ ಅದ ಮೈಸೂರು ಒಂದು 2-3 ನಾಳೆ ಬೆಳಗ್ಗೆ ಮುಡ್ತೀವ್ರಿ. ಓಕೆ ಬಾಯ್. ನಾಳೆ ಅಲ್ಲೇ ಈಗ ದಾರಿ ಒಳಗೆ ಯಾವ್ದಾರ ಚಾಯ್ ಕುಡಿಯಾಕ ನಿಂತ್ರ ಮತ್ತೆ ಇದು ಮಾಡ್ತೀನಿ ರೀ, ಜಾಯ್ನ್ ಹಾಕಿನಿ. ಬಾಯ್. ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಈಗ ಚಾಮುಂಡಿ ಆರ್ಚ್ ಕಡೆ ಬಂದು ನೋಡ್ರಿ. ಈಗ ಚಾಮುಂಡಿ ಬೆಟ್ಟ ಹತ್ತಿ ಚಾಮುಂಡಿ ತಾಯಿಯ ದರ್ಶನ ಮಾಡ್ತೀವಿ ರೀ, ಚಾಮುಂಡೇಶ್ವರಿ. ಅಲ್ಲಿಂದ ನಂದಿ ಒಂದು ಐತ್ರಿ, ನಂದಿ ಒಂದು ತೋರಿಸ್ತೀನಿ ನಿಮ್ಗೆ. ಮತ್ತು ನಂಜನಗೂಡು ಒಂದು ಹೋಗ್ಬೇಕು. ಮತ್ತು ಇನ್ನೊಂದು ಸರ್ಪ್ರೈಸ್ ಐತೆ ಹೇಳ್ತೀನಿ ಬನ್ನಿ. ಫ್ರೆಂಡ್ಸ್ ಈಗ ಚಾಮುಂಡಿ ಹಿಲ್ಸ್ ದ್ವಾರವಾರಕ್ಕೆ ಬಂದಿವ್ರಿ. ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಆಗಿ ಮತ್ತು ಬರ್ರಿ ಫಸ್ಟ್ ಚಾಮುಂಡಿ ತಾಯಿದ ದರ್ಶನ ಮಾಡಿ ಸ್ವಲ್ಪ ಗಾರ್ಡ್ ಸೈಡ್ ಸೀನೆಲ್ಲ ನೋಡ್ರಿ. ಚಂದೈತಿ ಚಾಮುಂಡಿ ಬೆಟ್ಟ, ರೋಡ್ ಗಿಡೆಲ್ಲ ಕ್ಲೀನ್ ಐತಿ. ಆಮೇಲೆ ಚಲೋ ಐತ್ರಲ್ಲ. ಚಾಮುಂಡಿ ತಾಯಿದ ದರ್ಶನ ಮಾಡಿ ನಂದಿ ಐತಿ, ನಂದಿ ಒಂದು ತೋರಿಸ್ತೀನಿ. ಮುಂದೆ ನಿಮ್ಗೆ ನಂಜನಗೂಡು ಆಮೇಲೆ ಒಂದು ಸರ್ಪ್ರೈಸ್ ಇದೈತ್ರಿ, ಅಲ್ಲಿ ಹೋಗಿದ್ದು ಹೇಳ್ತೇನೆ ಬರ್ರಿ. ನಮ್ದು ಸ್ವಲ್ಪ ಫೇಸ್ ತೋರಿಸಿ ಈ ಮ್ಯಾಗ್ ಪೌಸ್ ಐತೆ ನೋಡಿ, ಮ್ಯಾಗ್ ನನ್ನ ಫೇಸ್ ತೋರಿಸ್ರಿ. ಇದು ಸೆಲ್ಫಿ ಹಾಕಿ ಕೈಲ ಮಾಮೂಲಿ ಇದ್ದಾಕ ಇದು ಪೌಸ್ ಹಾಕೈತಿ. ಪೌಸ್ ಮಾಡ್ರಿ. ಅಲ್ಲಿ ವ್ಯೂ ನೋಡ್ರಿ, ಚಾಮುಂಡಿ ಬೆಟ್ಟದಿಂದ ವ್ಯೂ ನೋಡ್ರಿ. ನೋಡ್ರಿ ಬಲಕ್ಕೆಲ್ಲ ವೀಕ್ಷಕರೇ ಪೂರ ಮೈಸೂರು ಸಿಟಿ ಕಾಣಬೇಕು. ಪ್ಯಾಲೇಸ್
ನಂದಿಗೆ ದಾರಿ. ಎತ್ಕೊಂಡು ಹೋಗಿ ಸರ್. ಚಾಮುಂಡಿ ಬೆಟ್ಟ ಪಾರ್ಕಿಂಗ್ ನೋಡ್ರಿ. ಪಾರ್ಕಿಂಗ್ ಕಾಂಪ್ಲೆಕ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮೈಸೂರಿಗೆ ಬಂದು ನೋಡ್ರಿ. ಮೊನ್ನೆ ಶುಕ್ರವಾರ ಮಂಗಳೂರದೆಲ್ಲ ಮುಗಿಸ್ಕೊಂಬಂದ್ವಿ ರೀ. ಮೈಸೂರಿಗೆ ಬಂದ ಗಾಡಿ ಪಾರ್ಕ್ ಮಾಡಿದ್ವಿ. ನಾನು ನಿಮ್ಮ ಫ್ರೆಂಡ್ ರಾಜು ಜಾಧವ್, ಟ್ರಾವೆಲ್ ವಿತ್ ಉದಯ್ ಹಾಲಿಡೇಸ್ ಚಾನೆಲ್ಗೆ ನಿಮ್ಗೆ ಸ್ವಾಗತ, ವೆಲ್ಕಮ್. ಇವತ್ತು ಸ್ವಲ್ಪ ಮೈಸೂರು ಎಕ್ಸ್ಪ್ಲೋರ್ ಮಾಡ್ತೀನಿ ರೀ. ಎಂಡ್ ಮಠ ಇರ್ರಿ, ಜಾಯಿನ್ ಆಗ್ರಿ. ಅದು ಮುಂದ್ಗಡೆ ಅಲ್ಲಿ ಪಾರ್ಕಿಂಗ್ ರೀ ಇದ್ರಿ, ದೊಡ್ಡ ಗಾಡಿಗಳು. ಆಮೇಲೆ ನಿಮ್ಗೆ ಕಾರಿಂದ ಮಾಡ್ಬೇಕಂದ್ರೆ ಇಲ್ಲಿ ಕಾಂಪ್ಲೆಕ್ಸ್ನಾಗ ತೊಗೊಂಬರ್ಬೇಕು ನೋಡ್ತೀವಿ. ಬರ್ರಿ, ಚಾಮುಂಡಿ ತಾಯಿದ ದರ್ಶನ ಮಾಡ್ಕೊಂಡ ಬರೋಣ. ಈಗ ಪಾರ್ಕಿಂಗ್ ಕಾಂಪ್ಲೆಕ್ಸಿಂದ ಹೊರಗೆ ಬಂದಿವ್ರಿ. ನೋಡ್ರಿ, ಇದು ದೇವಸ್ಥಾನಕ್ಕೆ ದಾರಿ. ಚಾಮುಂಡೇಶ್ವರಿ ದೇವಸ್ಥಾನ. ಹೋಗಿ ಮಾಡಿ ವಾಹನ ಕಾರ್ ತೊಗೊಂಬಂದ್ರೆ ಇಲ್ಲೇ ಕಾಂಪ್ಲೆಕ್ಸ್ ಇರೋದ್ರಿ. ಪಾರ್ಕಿಂಗ್ ಮಾಡಿ ಬರ್ರಿ. ಮೇಲ್ಗಡೆ ಎಲ್ಲ ಹೋಗಿ ಖಾಲಿ ಐತೆ. ಪೂಜಾದ ಅಂಗಡಿ ರೀ. ಮೈಸೂರು ಮಲ್ಲಿಗೆ, ಹುಬ್ಬಳ್ಳಿ ವೀಕ್ಷಕರೇ ನೋಡ್ರಿ, ಮೈಸೂರು ಮಲ್ಲಿಗೆ ಫೇಮಸ್. ಇದು ದೇವಸ್ಥಾನ ಎಷ್ಟು ಗಂಟೆಗೆ ಆಗತ್ತೆ ರೀ ಓಪನ್? ಈಗ ಬೆಳಿಗ್ಗೆ ಎಷ್ಟು ಗಂಟೆ? ಬೆಳಿಗ್ಗೆ 7:30. ದೇವಸ್ಥಾನ ನಿಯರ್ ಬೈ ಬಂದು ಫ್ರೆಂಡ್ಸ್ ನೋಡ್ರಿ, ಚಾಮುಂಡಿ ಅಮ್ಮನ ದೇವಸ್ಥಾನಕ್ಕೆ ಬಂದಿವ್ರಿ ಸನ್ನಿಧಿಗೆ.
ಮೈಸೂರು ಜನರಿಗೆ ಚಾಮುಂಡಿ ತಾಯಿ ಆಶೀರ್ವಾದ ರೀ. ಫ್ರೆಂಡ್ಸ್, ಈಗ ಚಾಮುಂಡಿ ತಾಯಿ ದರ್ಶನ ಮಾಡ್ಕೊಂಡು ಬಂದೀವಿ. ಬರ್ರಿ, ಒಂದು ನಂದಿ ಒಂದು ಐತೆ, ಅದೊಂದು ನೋಡೋಣ. ಫ್ರೆಂಡ್ಸ್, ಈಗ ಚಾಮುಂಡಿ ತಾಯಿ ದೇವಸ್ಥಾನದ ಹಿಂದೆ ಇಲ್ಲಿ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಐತ್ರಿ. ಇಲ್ಲಿ ಬಂದ್ರ ಅದೊಂದು ದರ್ಶನ ಮಾಡ್ರಿ. ಶ್ರೀ ಮಹಾಬಲೇಶ್ವರ ಟೆಂಪಲ್. ಒಳಗಡೆ ದರ್ಶನ ಮಾಡಿ. ಈಗ ಮಹಾಬಲೇಶ್ವರ ದೇವಸ್ಥಾನ ನೋಡಿ, ಸರ್ಕಲಿಗ ಕಡೆ ಹೊಂಟೇನ್ರಿ. ಇದು ದಾಸೋಹ ಭವನಕ್ಕೆ ದಾರಿ ನೋಡಿ. ಇಲ್ಲಿಯೂ ಪ್ರಸಾದ ಇರ್ತೈತ್ರಿ. ಇದು ಮೈಸೂರು ಹೆಸರ ಮಹಿಷಾಸುರ ಅಂತೇಳಿ ಒಂದು ಕಥೆ ಐತ್ರಿ. ಮಹಿಷಾಸುರ ನೋಡು, ದಾಸೋಹ ಭವನ. ಹೋಗಿ ನಿಮ್ಗೆ ಒಂದ್ ಟನ್ ಎಲ್ಲಾರು ತಿನ್ನಿ, ಇಲ್ಲ ಎಲ್ಲಾರು ತಗೊಂಡ್ ತಗೊಳ್ಳಿ. ಬಾಕ್ಸ್ ಕೊಟ್ಟು ಹಾಕಿ ನಾವು ತಿನ್ನಿ. ಕಣ್ಣು ಮಾಡ್ಕೊಂಡು ಬಿಸಿ ಬಿಸಿ ಇದೆ. ಹೋಗಿ ಸರ್, ಡೈಲಿ ಇರ್ತದೆ. ಡೈಲಿ ಇರುತ್ತೆ. ಮಧ್ಯಾಹ್ನ ಊಟನೇ ಇರುತ್ತೆ, ಸಂಜೆನೇ ಇರುತ್ತೆ. ಮಧ್ಯಾಹ್ನ ಈಗಲಿಂದ ಫ್ರೆಂಡ್ಸ್ ಚೆನ್ನಾಗೈತೆ ನೋಡ್ರಿ ದಾಸೋಹ. ಇಲ್ಲಾಯ್ತು ಪ್ರಸಾದ ಸಮಯ. ಬೆಳಗ್ಗೆ 7:30ರಿಂದ 10 ಗಂಟೆವರೆಗೆ, ಸಂಜೆ 7:30 ರಾತ್ರಿ 9 ಗಂಟೆವರೆಗೆ. ಚಾಮುಂಡೇಶ್ವರಿ ದೇವಸ್ಥಾನ ವಸತಿ ಗೃಹ ನೋಡ್ರಿ. ನೀವು ಬಂದ್ರೆ ಇಲ್ಲೆಲ್ಲ ಉಳ್ಕೊಳಕ ರೂಮ್ ಅದಾವ್ರಿ. ದೊಡ್ಡ ಗಾಡಿ ಪಾರ್ಕಿಂಗ್. ಈಗ ಮಹಿಷಾಸುರ ಸಂಹಾರ ಮಾಡಿದ ಕೂಡ ಚಾಮುಂಡೇಶ್ವರ ತಾಯಿ ಇದು ಸಂಹಾರ ಮಾಡ್ಯಾರ್ರಿ ಮಹಿಷಾಸುರ. ಆಮೇಲೆ ಮೈಸೂರು ಅಂತೇನೆ ಹೆಸರು ಬಂತು, ಕತಿ ಐತ್ರಿ.
ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಿಮ್ಗೆ ಎಲ್ಲ ಇದೈತ್ರಿ, ಉಳ್ಕೊಳಕ್ಕೆಲ್ಲ ಇದೈತಿ. ಬಾತ್ರೂಮ್, ಟಾಯ್ಲೆಟ್, ಆಮೇಲೆ ಹಿಲ್ಸ್ ಇಂದ ಘಾಟಿಂದ ರೋಡ್ ಅಂತ ಎಕ್ದಮ್ ಇದೈತ್ರಿ. ಇದ ರೋಡ್ ರೀ. ಇದು ಆಧ್ಯಾತ್ಮಿಕ ಓಂ ಶಾಂತಿ ನೋಡ್ರಿ. ಇದು ಚಿತ್ರ ಸಂಗ್ರಹಾಲಯ. ಇವೆಲ್ಲ ನಿಮ್ಗೆ ನಾಷ್ಟಾ ಟಿಫಿನ್ ಮಾಡಕ ಎಲ್ಲ ಅಂಗಡಿ ಅದಾವ. ಬರ್ರಿ, ಇಲ್ಲಿಂದ ನಂದಿ ಹೋಗಿ ಆಮೇಲೆ ನಂಜನಗೂಡು ಮತ್ತೊಂದು ಐತ್ರಿ. ಅಲ್ಲಿ ನಂಜನಗೂಡು ದೇವಸ್ಥಾನ ನೋಡ್ಕೊಂಡ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಹೋಗ್ಬೇಕಂತೈತ್ರಿ. ಅಲ್ಲಿಂದ ಬಂದು ಮತ್ತೆ ಮೈಸೂರು ಎಕ್ಸ್ಪ್ಲೋರ್ ಮಾಡ್ತೀರ. ಫ್ರೆಂಡ್ಸ್ ನೋಡ್ರಿ ಮೈಸೂರು ಹೆಂಗೆ ಕಾಣ್ತೈತಲ್ಲ. ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡಿ ಈಗ ನಂದಿಗೆ ಬಂದಿ ನೋಡ್ರಿ, ಬಾಯಿವಾಕ್. ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆದೈತ್ರಿ ಇಲ್ಲಿ. ಲಾಸ್ಟ್ ಟೈಮ್ ಎಲ್ಲ ಇದಾಗಿತ್ತು, ಸ್ವಲ್ಪ ಕುಸಿತ ಆಗಿತ್ತು, ಭೂ ಕುಸಿತ. ಅದಕ್ಕೆ ಕಾರ ಅಲ್ಲೇ ಸ್ಟಾಪ್ ಆಗ್ಯಾವ್ರಿ. ನಮ್ದು ಅಲ್ಲಿ ಮಠ ಹೋಗ್ತೀವಿ, ಅಲ್ಲಿಂದ ವಾಯವಾಗ ಹೋಗ್ಬೇಕು ನಾವು. ಬರ್ರಿ ನಂದಿದೊಂದು ನಂದಿ ಒಂದು ನೋಡ್ಕೊಂಡ ನಂಜನಗೂಡು ಹೋಗ್ರಿ. ನಂಜನಗೂಡು ನೋಡ್ಕೊಂಡ ಇನ್ನೊಂದು ಐತ್ರಿ, ಅದೊಂದು ಎಕ್ಸ್ಪ್ಲೋರ್ ಮಾಡ್ತೀನಂತ. ಆಮೇಲೆ ನಂದಿಗೆ ಹೋಗ್ಬಿಟ್ಟು ನೋಡ್ರಿ ಫ್ರೆಂಡ್ಸ್. ಆಮೇಲೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆದೈತ್ರಿ ಇದ್ರದ. ಸ್ವಲ್ಪ ಲ್ಯಾಂಡ್ಸ್ಲೈಡ್ ಆಗಿತ್ತು, ಅದು ಭೂ ಕುಸಿತ. ಹೀಗಾಗಿ ಎಂಟ್ರೆನ್ಸ್ ಬಂದಿತ್ತು, ಅವಾಗಿಂದ ಬಾಯವಾಗ ಬರೋದಿತ್ತು. ಇದಕ್ಕೆ ನಂಜನಗೂಡು ಹೋಗಿ ಆಮೇಲೆ ಮತ್ತೊಂದು ಎಕ್ಸ್ಪ್ಲೋರ್ ಮಾಡೋದೈತ್ರಿ. ಅಲ್ಲಿ ಹೋಗಿ ಅದರ ಹೆಸರು ಹೇಳ್ತೀನಿ ನೋಡ್ರಿ. ಇಲ್ಲಿ ಬಂದು ನಿಮ್ಗೆಲ್ಲ ಈ ಟೈಪ್ ತಿನ್ನೋ ಎಲ್ಲ ಇವು ಸಿಗ್ತಾವೆ. ಇದೇನ್ರಿ ವಿಶೇಷ? ಫ್ರೆಂಡ್ಸ್, ಇದು ಒಂದ ಕಲ್ಲಿಂದ ಐತ್ರಿ, ಏಕಶಿಲಾ ವಿಗ್ರಹ. ಇವು ಸ್ಟೆಪ್ಸ್ ರೀ, ನಡ್ಕೊಂತನೋ ಇಲ್ಲಿಂದ ನೀವು ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೈತ್ರಿ ಈ ದಾರಿ. ನೀವು ಕಾರ್ ತೊಗೊಂಬಂದ್ರೆ ನಾವು ಬಂದಿದ್ದ ಇದಕ್ಕೆ ಬರೋದ್ರಿ. ದೊಡ್ಡ ನಂದಿ ಚಾಮುಂಡಿ ಬೆಟ್ಟ, ಮೈಸೂರು. ಮೈಸೂರಿನ ಚಾಮುಂಡಿ ಬೆಟ್ಟ ಮಾತೆ ಚಾಮುಂಡಿ ಮಹಿಷಾಸುರನ ಕೊಂದ ಸ್ಥಳೀಯ ಪುರಾಣ ತಿಳಿಸುತ್ತದೆ. ಇಲ್ಲಿನ ಅತ್ಯಂತ ಪ್ರಾಚೀನ ಶಾಸನವು 1950ರ ಕಾಲದಾಗಿತ್ತು. ಈ ಬೆಟ್ಟವನ್ನು ಮಾರ್ವಲ ಅಥವಾ ಮಹಾಬಲ ಬೆಟ್ಟ ಒಂದು ನೋಡ್ಕೊಡ. ದೊಡ್ಡ ಗ್ರೇಟ್ ನಂದಿ, ಮೈಸೂರು. ಕರ್ನಾಟಕ ಸರ್ಕಾರ ಸಂರಕ್ಷಿತ.
ನೋಡ್ರಿ ಇದು ಒಂದ ಏಕಶಿಲಾ ನದಿ ರೀ ಇದು. ಒಂದ ಕಲ್ಲೊಳಗೆ ಮಾಡ್ಯಾರ ಇದು. ಭಾಳ ದೊಡ್ಡದೈತಿ. ವೀಕ್ಷಕರೇ, ಈಗ ನಂದಿ ದರ್ಶನ ಅಂತೆ. ಆಮೇಲೆ ಈಗ ಇಲ್ಲಿಂದ ನಂಜನಗೂಡು ಹೋಗ್ರಿ. ನಂಜನಗೂಡು ಅಲ್ಲಿಂದ ಮತ್ತೆ ಇನ್ನೊಂದು ಪ್ಲೇಸ್ ಐತಿ. ಆಮೇಲೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ಮೈಸೂರು ಭಾಳ ಐತೆ. ಪ್ಯಾಲೇಸ್, ಆಮೇಲೆ ಝೂ ಮತ್ತು KRS. ಓಕೆ ಬರ್ರಿ. ಗುಹಾ ಶಿವಾಲಯ, ಕೇವ್ ಶಿವ ಟೆಂಪಲ್. ಗುಹೆ ಇದ್ದಂಗೆ ಐತಿ. ಕೆಳಗಡೆ ಕುಂತ್ಕೊಂಡು ಹೋಗ್ಬೇಕು. ಗುಹೆ ಟೈಪ್ ಐತಿ. ಬರೀ ಒಳಗೆ ದರ್ಶನ ಮಾಡೋಣ ಅಂತ. ಗುಹಾ ಕುಂತ್ಕೊಂಡೆ ಬರ್ಬೇಕಂದ್ರೆ ಪೂರಾ ಕಲ್ಲಿದ್ರೆ ಬಂಡೆ ಇದ್ದಿದೆ ಕಲ್ಲು. ಓಂ ನಮಃ ಶಿವಾಯ. ಒಂದು ದರ್ಶನ ಆತ್ರಿ. ಬರ್ರಿ ಈಗ ನಂಜನಗೂಡು ಹೋಗೋಣ. ದಕ್ಷಿಣ ಕಾಶಿ ನಂಜನಗೂಡಿಗೆ ಸ್ವಾಗತ. ವೆಲ್ಕಮ್ ಟು ದಕ್ಷಿಣ ಕಾಶಿ ನಂಜನಗೂಡು. ಚಾಮುಂಡಿ ಬೆಟ್ಟ, ನಂದಿ ಎಲ್ಲ ಮುಗಿಸ್ಕೊಂಡು ಈಗ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ಬಂದು ನೋಡ್ರಿ. ಸಂಡೇ ಇರೋದಕ್ಕೆ ರಶ್ ಭಾಳ ಇರ್ತೈತ್ರಿ. ನಾವು ಹೊರಗಿಂದ ದರ್ಶನ ಮಾಡೋಣ ಅಂತ. ಒಳಗೆ ಕ್ಯಾಮ್ರಾ ಬಿಡುವುದಿಲ್ಲ. ಫ್ರೆಂಡ್ಸ್ ನೋಡ್ರಿ, ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿನೂ ದಾಸೋಹದ ಅನ್ನ ದಾಸೋಹದ ಇದೈತ್ರಿ. ಬಾರಿ ಸ್ವಲ್ಪ ದೇವಸ್ಥಾನದ ಆವರಣ ಒಳಗೆ ಹೋಗೋಣ. ಶ್ರೀಕಂಠೇಶ್ವರ ದೇವಸ್ಥಾನ ನೋಡ್ರಿ, ನಂಜನಗೂಡು. ಭಾಳ ಚಂದ ಐತ್ರಿ.
ಹೊಂಡ ಐತೆ ಅಲ್ಲಿ. ಬರೀ ಒಂದ ಸುತ್ತ ಹಾಕಿ ಬರೋಣ. ಮೈಸೂರಿಗೆ ಬಂದ್ರೆ ಇಲ್ಲೇ ವಿಸಿಟ್ ಮಾಡ್ರಿ, ಭಾಳ ಫೇಮಸ್ ಇದೈತ್ರಿ ಅಲ್ಲಿ. ಈಗ ದೇವಸ್ಥಾನ ಮುಂದ್ಗಡೆ ಬಂದೀವಿ. ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ. ಭಾಳ ಚಂದ ಐತೆ ದೇವಸ್ಥಾನ. ಇದು ಶ್ರೀ ವಲ್ಲಭ ಸಮೇತ ಶ್ರೀ ಸಂಕಷ್ಟಹರ ಗಣಪತಿ ಸನ್ನಿಧಿ ನೋಡಿ. ಎಲ್ಲರೂ ಗಣಪತಿ ಬಪ್ಪಂದ ದರ್ಶನ ಮಾಡ್ರಿ. ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೂಡು. ಆರ್ಕಿಟೆಕ್ಚರ್ ನೋಡ್ರಿ ಹೆಂಗೈತಿ, ಭಾಳ ಚಂದ ಐತಿ. ಹೆಂಗ್ರಿ ಇವು ಹಣ್ಣ? ಇದು ಬೆಲ್ಲ ಹಾಕಿ ತಿನ್ನೋದಲ್ರಿ? ನೋಡ್ರಿ ಗೆಳೆಯರೇ, ದೇವಸ್ಥಾನ ಭಾಳ ಚಂದ ಐತಿ. ಆಮೇಲೆ ಸಂಡೇ ಸಿಕ್ಕಾಪಟ್ಟಿ ಗದ್ದಲ ಐತ್ರಿ, ಅದಕ್ಕೆ ನಮ್ಗೆ ಒಳಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಇನ್ನೂ ಸ್ವಲ್ಪ ನೋಡೋದು ಭಾಳ ಐತೆ, ಅದಕ್ಕೆ ನಿಮ್ಗೆ ಹೊರಗಿಂದ ತೋರ್ಸ ಅಂತೀನಿ. ಆಮೇಲೆ ಒಳಗೆ ಕ್ಯಾಮ್ರಾನು ಬಿಡುವುದಿಲ್ಲ. ಬರ್ರಿ ಇಲ್ಲಿಂದ ಈಗ ಗುಂಡ್ಲುಪೇಟ ಊಟಿ ರೋಡಿಗೆ ರೀ, ಕೇರಳ, ಆಲ್ಮೋಸ್ಟ್ ಕೇರಳ ಬಾರ್ಡ್ರ್. ಅಲ್ಲಿ ನಿಮ್ಗೆ ಒಂದು ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ ಅಂತ ಐತ್ರಿ. ಅಲ್ಲಿ ನಮ್ದು ವೆಹಿಕಲ್ ಪಾರ್ಕಿಂಗ್ ಮಾಡಿ ಹೋಗ್ತಾವ. ಆಮೇಲೆ ಅಲ್ಲಿಂದ ಅವ್ರ ವೆಹಿಕಲ್ನಾಗ ನಾವು ಹೋಗೋದು. ಅದೊಂದು ಭಾಳ ಚಂದ ಐತ್ರಿ. ನೀವು ಮೈಸೂರಿಗೆ ಭೇಟಿ ಕೊಟ್ರೆ ಅದೊಂದು ವಿಸಿಟ್ ಮಾಡ್ರಿ. ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ, ಇದು ನಂಜನಗೂಡದು ಶ್ರೀಕಂಠೇಶ್ವರ ದೇವಸ್ಥಾನ. ಆಮೇಲೆ ಇವು ಮುಗಿಸ್ಕೊಂಡು ನೀವು ಆ ಕಡೆ ಪ್ಯಾಲೇಸ್, ಆಮೇಲೆ ಇವ್ರ ರಥ ನೋಡ್ರಿ ಚೀಟರಿಗೆ ಎಲ್ಲ ಇದು ಮಾಡ್ಕೋಬೋದ್ರಿ. ಪ್ಯಾಲೇಸ್, ಝೂ, ಆಮೇಲೆ KRS, ಶ್ರೀರಂಗಪಟ್ಟಣ ಭಾಳ ಅದಾವ್ರಿ ಇಲ್ಲಿ. ಇದು ಕಬಿನಿ ಹೊಳಿ ಐತ್ರಿ ಇಲ್ಲಿ, ನಂಜನಗೂಡು ದೇವಸ್ಥಾನ ಕಬಿನಿ ಹೊಳಿ ದಂಡಿಗೆ ಐತಿ ನೋಡ್ರಿ.
ಬರ್ರಿ ಫ್ರೆಂಡ್ಸ್, ಈಗ ಇದು ಮಾಡ್ಕೊಂಡ್ರೆ ಎಲ್ಲ ಇದಕ್ಕೆ ಹೋಗ್ರಿ. ಅದ ಗುಂಡ್ಲುಪೇಟೆ, ಆಮೇಲೆ ಕೇರಳ ಬಾರ್ಡ್ರಿಗೆ ಬರ್ತೈತ್ರಿ. ಅದೊಂದು ಇದು ಮಾಡ್ತೀನಿ. ಬರ್ರಿ ಈಗ ಮುಂದಿನ ಇದಕ್ಕೆ ಹೋಗ್ರಿ. ಮುಗಿಸಿದ್ವಿ ಇದು ನಮಗೆಲ್ಲ ಶ್ರೀಕಂಠೇಶ್ವರ ದೇವಸ್ಥಾನ. ಬರ್ರಿ ಈಗ ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಐತ್ರಿ, ಅದೊಂದು ಇದು ಮಾಡೋಣ. ಮುಂದೆ ರೈಟ್ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ವೆಲ್ಕಮ್ ಟು ಹಿಮವದ್ ಗೋಪಾಲ ಸ್ವಾಮಿ ಹಿಲ್ಸ್. Continue on Himawad Gopala Swami Hills Road for 11 kilometers. ಫ್ರೆಂಡ್ಸ್, ಇಲ್ಲೇ ನೀವು ಮೈಸೂರಿಂದ ಒಂದು 70 ಕಿಲೋಮೀಟ್ರ್ ಆಕೈತಿ. ಬಂದ್ರೆ 3 ಗಂಟೆ 4 ಗಂಟೆ ಒಳಗೆ ಬರ್ಬೇಕಿಲ್ಲ. 4:30 ಬಂದ್ರೆ ನಿಮ್ಗೆ ಟಿಕೆಟ್ ಸಿಗೋದಿಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಬರ್ರಿ. ಆಮೇಲೆ ನಿಮ್ಮ ವೆಹಿಕಲ್ ಇಲ್ಲೇ ಲಾಸ್ಟ್ ಪಾರ್ಕಿಂಗ್. ಇಲ್ಲಿಂದ ನಿಮ್ಗೆ ಅವ್ರದ್ದು ಬಸ್ ಇರ್ತಾವೆ, ಅವ್ರದ್ದು ವೆಹಿಕಲ್ ಇರ್ತಾವೆ, ಅಲ್ಲಿದ ಕಾಣ್ತಾವೆ. ಅದ್ರಾಗ ಬಿಡ್ತಾರೆ. ಆಧಾರ್ ಕಾರ್ಡ್ ಇದ್ರಷ್ಟೇ ಟಿಕೆಟ್ ಕೊಡ್ತಾರೆ. ಹಾಂ, ನೋಡ್ರಿ ಕ್ಯೂ. ಇದು ನಮ್ದು ಲಾಸ್ಟ್ ಒಂದು 10 ನಿಮಿಷ ಜಲ್ದಿ ಬಂದಿ ನಾವು. ಲಾಸ್ಟ್ ನೋಡ್ರಿ, ಅಲ್ಲಿ ಕಾಣ್ತಲ್ರಿ ಮೇಲೆ, ಅದ ಅಲ್ಲೇ ಹೋಗ್ಬೇಕು ನಾವು. ನಿಮ್ಮ ಎಲ್ಲ ಕಾರ್ ಎಲ್ಲ ಬೈಕ್ ತಂದಿದ್ದಿಲ್ಲ ಪಾರ್ಕ್ ಮಾಡಿ ಅವ್ರ ಬಸ್ನಾಗ ಹೋಗಿ ನೋಡ್ರಿ. ಈಗ ಲೇಟಾಗಿ ಬಂದವ್ರಿಗೆ ಯಾರಿಗೂ ಟಿಕೆಟ್ ಇಲ್ಲ. 4 ಗಂಟೆ ಒಳಗೆ ಇರ್ಬೇಕು ನೀವು. ಒಬ್ಬರಿಗೆ ಈಚ 70 ರೂಪಾಯಿ ತೊಗೊಂತಾರೆ ನೋಡ್ರಿ. 70 ರೂಪೀಸ್ ಅಪ್ ಆ್ಯಂಡ್ ಡೌನ್. ಫ್ರೆಂಡ್ಸ ಕುಂತೀವಿ ನೋಡ್ರಪ್ಪ ಬಸ್ನಾಗ. ಬರ್ರಿ, ಚಲೋ ಐತೆಲ್ಲ ಸೀನ್ರಿ. ಆಮೇಲೆ ಸೈಡ್ ವ್ಯೂ ಎಲ್ಲ ನೋಡುವಂತ. ಕಾರ್ ತಗೊಂಡ್ರ ಪಾರ್ಕಿಂಗ್ ಹಚ್ಚಿ ಬಸ್ನಾಗ ಬರಬೇಕು ನೋಡ್ರಿ. ಗಾಡಿ ಒಳಗೆ ಯಾವ ಪ್ರಾಣಿ ಕಾಣ್ತಾವ ನೋಡ್ರಿ. ಅಪೋಸಿಟ್ ಒಂದು ಬಸ್ ಬಂತು.
ಗೌರ್ಮೆಂಟ್ ಬಸ್ ಬಿಟ್ಟ ಯಾವ ಬಸ್ ಬ್ಯಾಂಕ್ ಬಿಡೋದ್ರಿ. ಆಮೇಲೆ ಅವರು ಜೀಪ್ ಇರ್ತಾವ ವೆಹಿಕಲ್. ಫುಲ್ ಫಾಗ್ ಐತಿ. ಫ್ರೆಂಡ್ಸ್ ಬಂದ್ ನೋಡ್ರಿ ಹಿಮದ ಗೋಪಾಲಸ್ವಾಮಿ ಬೆಟ್ಟ ನೋಡ್ರಿ. ಇಲ್ಲಿ ಫಾಗ್ ಫುಲ್ ಫಾಗ್ ಐತಿ. ಮೈಸೂರಾಗ ಫುಲ್ ಬಿಸಿಲು ಐತ್ರಿ. ಮೈಸೂರಿಂದ 60 ಕಿಲೋಮೀಟರ್ ಬಂದಿವಿ ಕೇರಳ ಬಾರ್ಡರ್. ಗುಂಡ್ಲುಪೇಟೆಯಿಂದ ಇದ್ರದ್ದು ಲೊಕೇಶನ್ ಗುಂಡ್ಲುಪೇಟೆಯಿಂದ ಬರಬಹುದು. ಮೈಸೂರಿಂದ ನಂಜನಗೂಡು, ನಂಜನಗೂಡ್ಲಿಂದ ಇದು ಗುಂಡ್ಲುಪೇಟೆಯಿಂದ ಒಂದು 14 ಕಿಲೋಮೀಟರ್ ಐತಿ. ಇಲ್ಲೇ ದೇವಸ್ಥಾನ ಆವರಣದಾಗ ಪ್ರಾಣಿ ಆನಿ ಗೀನಿ ಎಲ್ಲ ಬರ್ತಾವ್ರಿ. ಸಿಕ್ಕಾಪಟ್ಟಿ ಗಾಳಿ ಬಿಟ್ಟೈತ್ರಿ. ಬರ್ರಿ ದೇವಸ್ಥಾನ ಹೋಗಿ ದರ್ಶನ ಮಾಡ್ಕೊಂಬರ್ರು. ಹಿಮವದ ಗೋಪಾಲಸ್ವಾಮಿ ಬೆಟ್ಟ.
ಪ್ರಸಾದ್ನು ಕೂಡ ಅಂತಾರೆ. ನೋಡ್ರಿ ಫುಲ್ ಫಾಗ್ ಐತಿ. ಮೈಸೂರಿಂದ ನೀವು ಊಟಿಗೆ ಹೋದ್ರ ಊಟಿಗೆ ಸಮೀಪ ಆಕತ್ರಿ. ಇಲ್ಲಿಂದ 50 ಕಿಲೋಮೀಟರ್ ಬರೀ ಊಟಿ. ಆಮೇಲೆ ಕೇರಳಕ್ಕೆ ಹೋದ್ರು ಸಮೀಪ ಐತಿ. ನೀವು ಮೈಸೂರಿಂದ ಅಲ್ಲಿ ಹೊಂಟ್ರ ಆಮೇಲೆ ನೀವು ನಂಜನಗೂಡು ಬಂದ್ರು ಇಲ್ಲಿ ಬಂದು ವಿಸಿಟ್ ಮಾಡ್ರಿ, ಭಾಳ ಚಲೋ ಇರ್ತೈತಿ. ನೋಡ್ರಿ ವಯನಾಡು ಆ ಟೈಪ್ ಐತಿ. ಗಾಳಿನೂ ಸಿಕ್ಕಾಪಟ್ಟೆ ಬಿಡೈತ್ರಿ ಇಲ್ಲಿ. ಬರ್ರಿ ಮೈಸೂರು ವಿಸಿಟ್ ಮಾಡಿದ್ರಿ ಅಂದ್ರೆ ನಂಜನಗೂಡು ಎಲ್ಲ ನೋಡ್ಕೊಂಡು ಊಟಿಗೆ ಹೋಗ್ಬೇಕಾರನು ಬರ್ತೈತಿ. ಊಟಿಗೆ ಹೊಡ್ಕೊಂಡು ನೀವು ಇದು ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿಗೆ ನಾ ಈಗ ಒಂದು ಪಾರ್ಟ್ ಎಂಡ್ ಮಾಡ್ತೀನಿ ರೀ. ಇನ್ನೊಂದು ಪಾರ್ಟ್ ನಿಮ್ಗೆ ನಾಳೆ ಇದು ಮಾಡಿಕೊಡ್ತೀನಿ. ಎಲ್ಲರಿಗೂ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ ರಾಜು ಜಾಧವ್, ಟ್ರಾವೆಲ್ ಟುಡೇ ಹಾಲಿಡೇಸ್ ಚಾನೆಲ್ ನಮ್ಮ ಹೆಸರು. ಓಕೆ, ನಾಳೆ ಭೇಟಿ ಹಾಕಿನ್ರಿ. ಬಾಯ್. ದೇವಸ್ಥಾನದಲ್ಲಿ ಡಬ್ಬಿ ಇದೆ. Yes.